ಆ್ಯಕ್ಚುಲಿ ಫೈನಲಿ ನಾನು ಬಾಗೇಪಲ್ಲಿ ಚೆಕ್ ಪೋಸ್ಟ್ ಹತ್ರ ಬಂದು ಇಳ್ಕೊಂಡೆ. ನೀವೇನಾದರೂ ಲೇಪಾಕ್ಷಿಗೆ ಹೋಗಬೇಕು ಅಂತಂದರೆ ಫ್ರಮ್ ಮೆಜೆಸ್ಟಿಕ್ ಇಂದ ಬಂದು ಅಲ್ಲಿಗೆ ಬಸ್ಸಸ್ ಇದೆ, ಬಂದು ಇಲ್ಲಿ ಇಳ್ಕೊಳ್ಳಿ. ಅಂಕಲ್ ಚೆಕ್ ಪೋಸ್ಟ್ಗೆ ಹೋಗ್ತೀವಿ. ಎಷ್ಟು ಬಾಡಿಗೆನಾ? ಸಿಂಗಲ್ ಅಲ್ಲ, ಬಾಡಿಗೆನ 100 ರೂಪಾಯಿ. ಹಾಂ, ಸಿಂಗಲ್ಲು. ಸಿಂಗಲ್ ಸೀಟ 30 ರೂಪಾಯಿ. 30? ಇಲ್ಲಿಂದ ಈ ಬಸ್ ಬರಲ್ವಾ ಯಾವುದು? ಹೋಗುತ್ತೆ, ಇರಲ್ಲ, ಕೆಳಗಡೆ ಹೋಗುತ್ತೆ. ಈಗ ತಾನೇ ಹೋಯ್ತಲ್ಲ, ಎಷ್ಟೊಂದು ನಿಮಿಷ ಆಯ್ತು, ಇನ್ನು ಅಲ್ಲಿ ಹೋಗ್ತಾ ನಾನು ಅಲ್ಲಿ ಇಳ್ಕೊಳ್ಳೋ ಅಷ್ಟರಲ್ಲಿ ಹೋಯ್ತದು. ಲೇಟ್ ಆಗುತ್ತಾ ಬಸ್ ಬರೋಕ್ಕೆ? ಟೈಮಿಂಗ್ ಅಲ್ಲ ಬಸ್ ಹೇಳೋಕ್ಕಾಗಲ್ಲ. ಅಲ್ಲಿಂದ ಅಲ್ಲಿಗೇನೆ 30 ರೂಪಾಯಿ ಕೊಡ್ತೀವಿ, ನೀವು ನೋಡಿದ್ರೆ 30 ರೂಪಾಯಿ. ನಾನು ಲೇಪಾಕ್ಷಿ ಹೋಗ್ತೀನಿ. ಸಿಂಗಲ್ ಅಲ್ವಾ? ಸಿಂಗಲ್ ಆದರೂ ಅಷ್ಟೇ ಡೀಸೆಲ್ ಕುಡಿಯುತ್ತಲ್ಲ. ಯಾರು ಮತ್ತೆ ಹೋಗಲ್ವಾ ಇಲ್ಲಿ? ನಮ್ಮ ಗಾಡಿ ಹೋಗ್ಬೇಕು, ಆ ಗಾಡಿ ಹೋದ್ರೇ ಹೋಗೋದು. ಅದು ಸೀರಿಯಲ್. ನೋಡೋಣ ಇರಿ ಬಸ್ ಬರುತ್ತಾ ಅಂತ. ಬಂದರೆ ಬಸ್ ಬಂದರೆ ಹೋದ್ರೆ ಇನ್ನಾವೆ ಆರಾಮಾಗಿ ಮೊಬೈಲಲ್ಲಿ ಪಿಕ್ಚರ್ ನೋಡ್ಬೋದು. ನಾನು ಲೇಪಾಕ್ಷಿ ಇಲ್ಲಿ ಯಾವುದು ಬಸ್ ಬರಲ್ವಾ ಲೇಪಾಕ್ಷಿಗೆ ಹೋಗೋಕ್ಕೆ? ಬರುತ್ತೆ, ಟೈಮಿಂಗ್ ಅಲ್ಲ, ಅದೇ ಟೈಮಿಂಗ್ ಇಲ್ಲ. 3:30 4 ಗಂಟೆ ಬಂದಾಯಿತು. ಹಾಂ, ಅಲ್ಲಿವರೆಗೂ ಆಗ್ತಾಯಿತ್ತು, ಮತ್ತೆ ಮನೆಗೆ ಹೋಗೋದು ಬೇಡ. ಬಾಡಿಗೆ ಕೊಟ್ಬಿಡಿ ಲೇಪಾಕ್ಷಿ. ಬೇಡಪ್ಪ, ನೀವು ಹೋಗ್ಲಿ. 20 ರೂಪೀಸ್ ಕೊಡ್ತೀನಿ, ಬನ್ನಿ. 20 ರೂಪೀಸ್. 10 ಜನ ಬರಬೇಕು. ನೀವು 30 ಅಂದವಲ್ಲ. ಲೋಡ್ ಆಗುತ್ತಲ್ಲ, ಬಾಡಿಗೆ ಆದರೆ ನಿಮ್ಮೊಬ್ಬರಿಗೆ ಹೊರಟೋಗ್ತೀವಿ. ಲೋಡ್ ಎಷ್ಟೊತ್ತಾಗುತ್ತೆ? ಲೋಡ್ ಆಗುತ್ತೆ, ಜನ ಬರಬೇಕಲ್ಲ. ಮತ್ತೆ ಜನ ಬಂದರೆ ಹಿಂಗೆ ಜಸ್ಟ್ ಮಿಸ್ ಆಯ್ತು ಬಸ್ಸು. ನನ್ನ ಬ್ಯಾಡ್ ಲಗ್ಗೆ. ಆರಾಮಾಗ ಆಟೋಲ್ಲಿ ಕುತ್ಕೊಳ್ಳಿ, ಬಸ್ ಬಂದರೆ ಹೋಗ್ಲಿ. ಲೇಪಾಕ್ಷಿ ಕೋಲ್ಗಂಟ, ಅಷ್ಟೊಂದು ಕೋಲ್ಗಂಟ ಬಾಡಿಗೆ. ಅಯ್ಯೋ, ಬಸ್ ಬಂತು ಯಾವುದೋ. ಯಾವ ಬಸ್? ಹೊರಗಡೆ ಹೋಗುತ್ತೆಲ್ಲ, ಈ ಕಡೆ ಹೋಗೋದು ಬರಲ್ಲ. ಹೌದಾ? 4 ಗಂಟೆಗೆ ಬರುತ್ತೆ. ಅರ್ಜೆಂಟ್ ಅಂದರೆ ಬಾಡಿಗೆ ಕೊಟ್ಬಿಡಿ ಮೇಡಮ್, ಕೊಡ್ತೀರಿ. ಬಾಡಿಗೆ ಗಿಡಿಗೆ ಎಲ್ಲ ಇಲ್ಲ. ಅರ್ಜೆಂಟ್ ಅಂದರೆ ಎಲ್ಲರೂ ಬಾಡಿಗೆ ಕೊಟ್ಟು ಹೋಗ್ತಾರೆ. ನಾನು ಬಾಡಿಗೆ ಕೊಟ್ಟಾಗ ಸೀನೇ ಇಲ್ಲ. ನಾನು ಬಾಡಿಗೆ ಕೊಟ್ಟಾಗ ಸೀನೇ ಇಲ್ಲ. ಗೊತ್ತಾ ನನ್ನ ಲಕ್ ಹೆಂಗಿದೆ? ಇಲ್ಲ ನಿಲ್ಸ ನೋಡು, ಅವರೇ ಡೈರೆಕ್ಟ್ ಹೋಗುತ್ತಾ ಲೇಪಾಕ್ಷಿಗೆ? ಹೋಗುತ್ತೆ. ನನ್ನ ಲಕ್ ಚೆನ್ನಾಗಿದೆ ಇವತ್ತು. ಆಧಾರ್ ಕಾರ್ಡ್ ನಿಲ್ಲಿಸ್ತಾರಲ್ಲ. ಫೈನಲಿ ಗಾಯ್ಸ್, ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಬಾಡಿಗೆ ಇಷ್ಟೊಂದು ಹೇಳ್ತಿಲ್ಲ, 400 ಅಂತೆ. ಓ ಗಾಡ್, ಸಿಕ್ಕಾಪಟ್ಟೆ ಆಯ್ತಲ್ಲ. ಸೊ ನನ್ನ ಲಕ್ ಚೆನ್ನಾಗಿದೆ, ಬಸ್ ಸಿಕ್ಕಿದೆ, ನೆಕ್ಸ್ಟ್ ಹೋಗೋದೇ. ನಾನಿವಾಗ ಲೇಪಾಕ್ಷಿಗೆ ಬಂದಿದ್ದೀನಿ. ಲೇಪಾಕ್ಷಿ ಊರು ತೋರಿಸ್ತೀನಿ ನೋಡಿ ಹೇಗಿದೆ. ಆ್ಯಕ್ಚುಲಿ ನಾನು ಬಸ್ ಇಳಿದಿದ್ದಲ್ಲಿ ಇದೇ ಲೇಪಾಕ್ಷಿ ಊರು. ಸೊ ಯಾವ ಕಡೆ ಇದೆ ಟೆಂಪಲ್ ಅಂತ ಗೊತ್ತಿಲ್ಲ. ಮೇ ಬಿ ಇದೆನಾ? ಐ ಥಿಂಕ್ ಗಾಯ್ಸ್ ಇದು ವಿರೂಪಾಕ್ಷ. ಎಷ್ಟೊಂದು ಮಂಗಗಳಿದ್ದಾವೆ, ಪಕ್ಕ ಮಂಗಗಳು. ಫೋನ್ ಕಿತ್ಕೊಂಡ್ಬಿಟ್ರೆ ಕಷ್ಟ.
ಫೈನಲಿ ಐ ರೀಚ್ಡ್ ಲೇಪಾಕ್ಷಿ. ಟೈಮ್ ಎಷ್ಟಾಗಿದೆ ಗೊತ್ತಾ? ಆ್ಯಕ್ಚುಲಿ ನಾನು ಮೆಜೆಸ್ಟಿಕ್ 11ಗೆ ಬಿಟ್ಟಿದ್ದೆ, ಇವಾಗ 2 ಆಗಿದೆ. 3 hours ಬೇಕಾಯಿತು ನಾನು ಇಲ್ಲಿಗೆ ಬರೋದಕ್ಕೆ ಫ್ರಮ್ ಮೆಜೆಸ್ಟಿಕ್ ಎಲ್ಲ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮನ್ನು ಲೇಪಾಕ್ಷಿಗೆ ಕರ್ಕೊಂಡು ಬಂದಿದ್ದೀನಿ. ಇದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿರೋದು ಆ್ಯಕ್ಚುಲಿ ಇದು ಗಾಯ್ಸ್. ಹಾಗೆ ಇದು ನಿರ್ಮಾಣ ಆಗಿರೋದು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದವರು ಇದು ಆಳ್ವಿಕೆಯನ್ನು ನಡೆಸಿದ್ದು. ಇದು ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸೀಮಿತ ಆಗಿರೋದು. ಹಾಗೆ ಇಲ್ಲಿ ಒಂದು ಜಟಾಯು ಪಾರ್ಕ್ ಕೂಡ ಇದೆ. ಆಮೇಲೆ ಈ ಒಂದು ಲೇಪಾಕ್ಷಿ ಅಂತ ಯಾಕೆ ಕರೀತಾರೆ ಅಂತಂದರೆ ಇದು ರಾಮಾಯಣಕ್ಕೆ ರಾಮಾಯಣಕ್ಕೆ ಇದು ಹೋಲಿಕೆ ಆಗಿದೆ. ಯಾಕೆ ಅಂತಂದರೆ ಜಟಾಯು ಅಂದರೆ ರಾವಣ ಸೀತೆಯನ್ನು ಕರ್ಕೊಂಡೋದಾಗ ಜಟಾಯು ಪಕ್ಷಿ ಏನು ಇದೆಯಲ್ಲ ಅದು ಕಾಪಾಡೋಕೆ ಹೋದಾಗ ಅದು ಇಲ್ಲಿ ಬಿದ್ದಿರೋದು, ಅದಕ್ಕೋಸ್ಕರ ಇದು ಲೇಪಾಕ್ಷಿ ಅಂತ ಕರೆಯಲಾಗಿದೆ ಇದು. ಹಾಗೆ ಏನಂತಂದರೆ ಮತ್ತೆ ಇಲ್ಲಿ ಹ್ಯಾಂಗಿಂಗ್ ಪಿಲ್ಲರ್ಸ್ ನೋಡ್ಬೋದು ನೀವು. ಆಮೇಲೆ ಒಂದು ಏಕಶಿಲಾ ನಂದಿ ಕೂಡ ಇದೆ, ನಂದಿ ಕೂಡ ನೋಡ್ಬೋದು. ಹಾಗೆ ನಾಗಪ್ಪನ ವಿಗ್ರಹ ಕೂಡ ಅದನ್ನು ನೋಡ್ಬೋದು. ತುಂಬಾ ಚೆನ್ನಾಗಿದೆ ಈ ಒಂದು ಪ್ಲೇಸ್ನ ನೋಡೋದಕ್ಕೆ. ಹಾಗೆ ಇಲ್ಲೇನಿದೆಯಲ್ಲ ಈ ಒಂದು ಆರ್ಟ್ ಆ್ಯಂಡ್ ಕಲ್ಚರ್ 2 ಕಣ್ಣು ಸಾಲದು ಗಾಯ್ಸ್ ನೋಡೋದಕ್ಕೆ. ನೀವು ಹಾಗೆ ನೀವು ಬಂದು ವಿಸಿಟ್ ಮಾಡಿ, ನಿಮಗೆ ಒಂದು ಒಳ್ಳೆ ಎನರ್ಜಿ ಕೊಡುತ್ತೆ, ಹಾಗೆ ಮೆಮೊರೀಸ್ ಕೂಡ ಸಿಗುತ್ತೆ. ಆಮೇಲೆ ಇಲ್ಲಿ ನೀವೇನಾದರೂ ಫೋಟೋಶೂಟು ಆಮೇಲೆ ವಿಡಿಯೋ ಶೂಟು ಏನೋ ಮಾಡೋ ಹಾಗಿದ್ರೆ ಇಲ್ಲಿ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಗಾಯ್ಸ್, ನೀವು ಬಂದು ವಿಸಿಟ್ ಮಾಡಿ. ನನಗೆ ಹೇಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೋ ನಿಮಗೂ ಹಾಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಬಟ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಬಂದು ವಿಸಿಟ್ ಮಾಡಿ ಗಾಯ್ಸ್, ಮರೀದೇ ವಿಸಿಟ್ ಮಾಡಿ. ಹೇಗಿದೆ ಎಕ್ಸ್ಪೀರಿಯೆನ್ಸ್ ಅಂತ ನನಗೆ ತಿಳಿಸಿ. ಇದು ಹಾರ್ಡ್ಲಿ ಜಸ್ಟ್ ಬ್ಯಾಂಗ್ಳೂರಿಂದ 150 ಕಿಲೋಮೀಟರ್ಸ್ ಅಷ್ಟೇ ಆಗುತ್ತೆ ಗಾಯ್ಸ್. ಟೆಂಪಲ್ ಮಾತ್ರ ಅಮೇಝಿಂಗ್. ವಾವ್, ಒಂದು ಸಲ ಆದರೂ ಬಂದು ವಿಸಿಟ್ ಮಾಡಿ ಲೇಪಾಕ್ಷಿ ಟೆಂಪಲ್. ವಾ, ಎಷ್ಟು ಮಸ್ತಾಗಿದೆ ಗೊತ್ತಾ, ಅಮೇಝಿಂಗ್. ಒಂದೊಂದು ಕಲ್ಲು ನೋಡಿ, ವಾ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಿಜವಾಗ್ಲೂ ಬಂದು ವಿಸಿಟ್ ಮಾಡಿ ಗಾಯ್ಸ್, ತುಂಬಾ ಮಸ್ತಾಗಿದೆ. ಓಕೆ, ಇಲ್ಲಿ ವಿಡಿಯೋ ಶೂಟ್ಗೆ ಪ್ಲೇಸ್. ಗಣೇಶ ಇದೆ. ಹಾಂ, ಬಂದೆ ಗೈಸ್, ನೋಡಿ ಹೇಗಿದೆ ಅಂತ. ಬಟ್ ಬ್ಯೂಟಿಫುಲ್ ಆಗಿದೆ ಟೆಂಪಲ್ ಮಾತ್ರ. ನೋಡಿ, ಇಲ್ಲಿನೂ ಭರತನಾಟ್ಯ ಆಡ್ತಿರೋದು. ಆ್ಯಕ್ಚುಲಿ ಇಲ್ಲಿ ಲೋಕಲ್ ಗೈಡ್ಸ್ ಇರ್ತಾರೆ.
ಆ್ಯಕ್ಚುಲಿ ನಾನು ಇವಾಗ ಹೊರಡೋ ಸಮಯ ಆಯಿತು. ಸೊ ಈ ಒಂದು ಅಂದರೆ ನಾನೇನು ಲೇಪಾಕ್ಷಿಗೆ ಬಂದಿದ್ನಲ್ಲ, ಈ ಒಂದು ಟೆಂಪಲ್ನ ವಿಸಿಟ್ ಮಾಡಿ ನೀವು ಕೂಡ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ಹಾಗೆ ವಿಡಿಯೋ ಶೂಟ್ಗೆ ಮತ್ತು ಫೋಟೋ ಶೂಟ್ಗೆ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಸೊ ಇವಾಗ ನಾನು ಮನೆಗೆ ಹೊರಡೋ ಟೈಮ್ ಆಯಿತು. ಓಕೆನಾ, ಬಾಯ್ ಬಾಯ್, ಟೇಕ್ ಕೇರ್. ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಪ್ಲೇಸ್ ತೋರಿಸ್ತೇನೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್ ಬಾಯ್ ಗಾಯ್ಸ್.